ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಕ್ಷುಬ್ಧ ವಾತಾವರಣ ಗಡಿ ಭಾಗದಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದನ್ನ ನೋಡಿದ್ವಿ. ಇದೆಲ್ಲ ಆಗಿ ಎರಡು ದಿನ ಆಯಿತು. ಇವತ್ತು ಬಸ್ ಆಪರೇಷನ್ಗಳು ಸ್ಟಾರ್ಟ್ ಆದವು. ಬಟ್ ಮಹಾರಾಷ್ಟ್ರಕ್ಕೆ ಮತ್ತೆ ಕರ್ನಾಟಕ ಬಸ್ ಸಂಚಾರವನ್ನು ಬಂದ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳಗ್ಗೆ ಆರಂಭ ಆಗಿದ್ದ ಬಸ್ ಸಂಚಾರಕ್ಕೆ ಮತ್ತೆ ಬ್ರೇಕ್ ಬೀಳ್ತಾ ಇದೆ. ಕೊಲ್ಲಾಪುರ ಮಾರ್ಗದ ಎಲ್ಲಾ ಬಸ್ ಸಂಚಾರಗಳನ್ನು ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ. ಕರ್ನಾಟಕದ ಗಡಿ ಗ್ರಾಮ ಕೂಗನೂಳಿವರೆಗೂ ಕೂಡ ಅಲ್ಲಿ ಸಂಚಾರವನ್ನ ಅವಕಾಶ ಮಾಡಿಕೊಡಲಾಗ್ತದೆ. ಕೊಲ್ಲಾಪುರ, ಪುಣೆ, ಮುಂಬೈಗೆ ತೆರಳುವಂತಹ ಬಸ್ ಸಂಚಾರ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಮಹಾರಾಷ್ಟ್ರದ ಮೀರಜ್ ಸಾಂಗ್ಲಿ ಮಾರ್ಗದ ಬಸ್ ಸೇವೆ ಯಥಾಸ್ಥಿತಿಯನ್ನ ಮುಂದುವರಿತಾ ಇದೆ, ಕಾಯ್ದುಕೊಳ್ತಾ ಇದೆ. ಬಟ್ ಒಂದು ಮಾರ್ಗದ ಮಾತ್ರ ಸ್ಟಾಪ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಪ್ರಕ್ಷುಬ್ಧ ವಾತಾವರಣ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಯಥಾಸ್ಥಿತಿಗೆ ಬಂತು, ಸಹಜ ಸ್ಥಿತಿಗೆ ಬಂತು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಆಲ್ಮೋಸ್ಟ್ ಬಸ್ ಆಪರೇಷನ್ ಸ್ಟಾಪ್ ಆಗಿದೆ. ವಾಹನ ಸಂಖ್ಯೆ 949 ಸೊಲ್ಲಾಪುರ ರೋಡ್ ಸೊಲ್ಲಾಪುರ್. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಬೆಳಗ್ಗೆ ಅಷ್ಟೇ ಎಲ್ಲವೂ ನಾರ್ಮಲ್ ಆಗಿತ್ತು. ಈಗ ಮಧ್ಯಾಹ್ನ ಆಗೋಷ್ಟೊತ್ತಿಗೆನೆ ಅಲ್ಲಿ ಬಸ್ಗಳನ್ನು ಯಾಕೆ ಸ್ಟಾಪ್ ಮಾಡಲಾಗಿದೆ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ, ಏನ್ ರೀಸನ್ ಸದ್ಯಕ್ಕೆ ಅಂತ? ಈಗ ಹೇಗಿದೆ ಅಲ್ಲಿನ ವಾತಾವರಣ ಹಾಗಾದ್ರೆ? ಮಮತಾ, ಏನು ಬೆಳಗಾವಿಯಲ್ಲಿ ನಾಳೆ ನಾರಾಯಣಗೌಡರು ಆಗಮಿಸಲಿದ್ದಾರೆ. ಅದ್ರ ಜೊತೆಗೆ ಏನು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಏನು ಠಾಕ್ರೆ ಬಣದ ಕೆಲವೊಂದಿಷ್ಟು ಪುಂಡರಿದ್ದಾರೆ, ಅವರು ತನ್ನ ಪುಂಡಾಟಿಕೆಯನ್ನ ಪ್ರದರ್ಶನ ಮಾಡೋ ಸಾಧ್ಯತೆ ಇದೆ. ಹೀಗೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಏನು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಈಗ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಕೇವಲ ಮಹಾರಾಷ್ಟ್ರದ ಕರ್ನಾಟಕದ ಗಡಿ ಏನಿದೆ ಕುಗ್ನೋಳಿವರೆಗೆ ಮಾತ್ರ ಬಸ್ ಸಂಚಾರ ಆಗ್ತಿರುವಂಥದ್ದು. ಅಲ್ಲಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಿರುವಂಥದ್ದು. ಪ್ರಮುಖವಾಗಿ ಅಲ್ಲಿಂದ ಕೊಲ್ಲಾಪುರ ಹೋಗ್ಬೇಕಂದ್ರೆ ಸುಮಾರು 15ರಿಂದ 20 ಕಿಲೋಮೀಟರ್ ಆಗುತ್ತೆ. ಹೀಗಾಗಿ ಸ್ವಲ್ಪ ದೂರ ನಡೆದ ನಂತರ ಅಷ್ಟೇ ಖಾಸಗಿ ವಾಹನಗಳ ಮೂಲಕ ಕೊಲ್ಲಾಪುರ ನಗರಕ್ಕೆ ತೆರಳುತ್ತಿರುವಂಥದ್ದು. ಪ್ರಮುಖವಾಗಿ ಏನು ಕೊಲ್ಲಾಪುರ ಹಾಗೂ ಬೆಳಗಾವಿಗೆ ಸಾಕಷ್ಟು ವಾಣಿಜ್ಯ ವಹಿವಾಟಿನ ನಂಟಿರುವಂಥದ್ದು. ಸಾಕಷ್ಟು ಗಡಿ ಭಾಗದ ಜನರು ಕೊಲ್ಲಾಪುರಕ್ಕೆ ತೆರಳುತ್ತಾರೆ ತಮ್ಮ ಕೆಲಸಗಳ ನಿಮಿತ್ತ. ಅದರ ಜೊತೆಗೆ ಮತ್ತೆ ಕೊಲ್ಲಾಪುರ ನಗರದ MRIDC ಏನಿದೆ ಕೈಗಾರಿಕೋದ್ಯಮ, ಅಲ್ಲಿ ನಮ್ಮ ನಿಪ್ಪಾಣಿ ಭಾಗದ ಜನರು ಸಾಕಷ್ಟು ಜನರು ಅಲ್ಲಿ ದಿನನಿತ್ಯ ಕೆಲಸಕ್ಕೂ ಕೂಡ ಹೋಗ್ತಾರೆ. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂಥ ಪರದಾಟವನ್ನು ಪ್ರಯಾಣಿಕರು ಅನುಭವಿಸ್ತಿರುವಂಥದ್ದು. ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಕೂಡ ಬೆಳಗಾವಿಗೆ ಸಾಕಷ್ಟು ಜನ ಬರ್ತಾರೆ, ಅವರು ಕೂಡ ಸಾಕಷ್ಟು ಪರದಾಟ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಇನ್ನೂ 2 ದಿನಗಳ ಕಾಲ ಏನು ನಾಳೆ ಬೆಳಗಾವಿಗೆ ನಾರಾಯಣಗೌಡರು ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ KSRTCಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ಸಂಚಾರಗಳನ್ನು ಬಂದ್ ಮಾಡಿರುವಂಥದ್ದು. ಇದರಿಂದ ಪ್ರಯಾಣಿಕರು ಸಾಕಷ್ಟು ಪರದಾಡ್ತಿರುವಂಥದ್ದು. ಮಮತಾ, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.